ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕಲು ಸಿದ್ದರಾಮಯ್ಯ ಹೊಸ ಪ್ಲ್ಯಾನ್. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಹವಾ ಕಡಿಮೆ ಆಗಿದೆ ಅಂತ ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರು ಮತ್ತು ಶಾಸಕರು ಮಾತಾಡಿಕೊಳ್ಳುವ ಟೈಮಿನಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಎಸ್, ಏನಾರ ಆಗಲಿ ನನ್ನ ಬೆಂಬಲಿಗರಿಗೆ ಸಚಿವರ ಸ್ಥಾನ ಕೊಡಿಸಬೇಕು, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡಿಸಬೇಕು ಅಂತ ಹಠ ತೊಟ್ಟು ನಿಂತ ಸಿದ್ದರಾಮಯ್ಯನವರು ಕೊನೆಗೆ ಹಾಗೇ ಮಾಡಿದ್ದಾರೆ. ತನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ, ಉಪಮುಖ್ಯಮಂತ್ರಿ ಪಟ್ಟ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟನೂ ಸಹ ತನ್ನ ಕಡೆಯವರಿಗೆ ಕೊಡಿಸಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಗೆದ್ರು ಅಂದ್ರೆ ಈಗ ಎರಡನೇ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ನಾನು ಏನಾದರೂ ನನ್ನ ಕಡೆಯವರಿಗೆ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ತನ್ನದೇ ಬೆಂಬಲಿಗರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೋದ್ರೆ, ಸಿದ್ದರಾಮಯ್ಯನವರು ತನ್ನದೇ ಬೆಂಬಲಿಗರ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಅವರು ಸಹ ಹೋಗಿದ್ದಾರೆ. ಇಬ್ಬರ ಲಿಸ್ಟ್ ಅನ್ನು ನೋಡಿದ್ದ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಮೊದಲು ಹೊಸಬರಿಗೆ ಅವಕಾಶ ಕೊಡಿ, ಹಳಬರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ, ಇಬ್ಬರು ಕೂತು ಮತ್ತೆ ಸಚಿವರ ಪಟ್ಟಿಯನ್ನು ರೆಡಿ ಮಾಡ್ಕೊ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಆ ಕಾರಣ ಯಾಕಪ್ಪ ಅಂದ್ರೆ, ಅವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಗೆ ಹೋದಾಗ ಮಲ್ಲಿಕಾರ್ಜುನ್ ಅವರು ಬೆಂಗಳೂರಿಗೆ ಬಂದಿದ್ರು. ಅಂದ್ರೆ ಅವರು ಬೆಂಗಳೂರಿಗೆ ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲದೆ ಇರುವಾಗ ಈ ಪಟ್ಟಿನ ಸರಿದೂಗಿಸೋದು ಸರಿಯಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮತ್ತೆ ಆ ಪಟ್ಟಿ ನೋಡಿ ಚೇಂಜ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ರು. ಅದಾದ ಮೇಲೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂತು ಚರ್ಚಿಸಿ ಒಂದು ಪಟ್ಟಿ ರೆಡಿ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಹೊಂದಾಣಿಕೆ ಆಗುವುದೇ ಇಲ್ಲ. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಕಾಂಗ್ರೆಸ್ಸಿನ ಬಲ್ಲ ಮೂಲಗಳಿಂದ ತಿಳಿದ ವಿಷಯ ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ತನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಒಂದು ಪಟ್ಟಿ ರೆಡಿ ಮಾಡಿದ್ರೆ, ಸಿದ್ದರಾಮಯ್ಯನವರು ನನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಪಟ್ಟಿ ರೆಡಿ ಮಾಡ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಆಗೋದೇ ಇಲ್ಲ. ಕೊನೆಗೆ 50-50 ಎನ್ನುವ ಸೂತ್ರಕ್ಕೆ ಬಂದ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು 20 ಜನರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ 10 ಜನ, ಸಿದ್ದರಾಮಯ್ಯನವರ ಬೆಂಬಲಿಗರು 10 ಜನ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ. ಅಲ್ಲಿ ಇವರು ರೆಡಿ ಮಾಡಿಕೊಂಡದ ಪಟ್ಟಿ ನೋಡಿದ ಮೇಲೆ ರಾಹುಲ್ ಗಾಂಧಿ ಅವರು 80% ಜನಕ್ಕೆ ಅಂದರೆ 17-18 ಜನಕ್ಕೆ ಮಾತ್ರ ಓಕೆ ಮಾಡಿದ್ದಾರೆ. ಅದರಲ್ಲಿ 3 ಜನಕ್ಕೆ ಕೊಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಕಟ್ ಹಾಕ್ಲೇಬೇಕು ಅಂತ ಇಲ್ಲಿಂದನೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ದ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಹೊಸ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪಾ ಅಂದರೆ, DCM ಹುದ್ದೆ ಮುಂಬರುವ 28ರಲ್ಲಿ ನಾವು ಗೆಲ್ಲಲೇಬೇಕು ಅಂದರೆ ಈಗ ಮೂರು ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನು ಸೃಷ್ಟಿ ಮಾಡಲೇಬೇಕು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಯಾಕಪ್ಪ ಈ ವಿಷಯ ಬಂತು ಅಂದ್ರೆ, SC ಕೋಟಾದಲ್ಲಿ ಈಗಾಗಲೇ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಲಿಂಗಾಯತ ಕೋಟಾದಲ್ಲಿ ಒಬ್ರು ಉಪಮುಖ್ಯಮಂತ್ರಿ ಮಾಡೋಣ, ಅಲ್ಪಸಂಖ್ಯಾತರಲ್ಲಿ ಒಬ್ರು ಉಪಮುಖ್ಯಮಂತ್ರಿ ಮಾಡೋಣ, ಇಡೀ ಸಮುದಾಯ ನಮ್ಮ ಕಡೆ ನಿಲ್ಲುತ್ತೆ ಅಂತ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಅವರಿಗೆ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಟ್ರಂತೆ. ಅದೇ ಜಾಗದಲ್ಲಿ ಕುಳಿತಿದ್ದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮೇಲೆ ಕೋಪ ಮಾಡಿಕೊಂಡಿದ್ದಾರಂತೆ. ಇಷ್ಟೆಲ್ಲ ಆದ ಮೇಲೆ ಇನ್ನು ಸಚಿವರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಎಸ್, ಹೌದು ವೀಕ್ಷಕರೇ, ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪುಟನ ವಿಸ್ತರಣೆ ಮಾಡಲೇಬೇಕು ಅಂತ ಹೋಗಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು, ಆಲ್ರೆಡಿ ಒಂದಿದೆ, ಇನ್ನು 2 ಉಪಮುಖ್ಯಮಂತ್ರಿಗಳ ಹುದ್ದೆನ ಸೃಷ್ಟಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದರ ಮಧ್ಯದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿರುವ ಬಂದಿಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಹೋದಂತ ಕೆಲಸ ಅಲ್ಲಿ ಇನ್ನೂ ಪೂರ್ಣವಾಗಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಈಗ ನಡೀತಿರುವಂತ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿ ಧರಣಿ ಕೂತಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯನವರು ಸಹ ಅಲ್ಲೇ ಇದ್ದಾರೆ.
ಅಂದರೆ ಇದನ್ನೆಲ್ಲ ಮುಗಿದು ಅಂದ್ರೆ ಈ ಕಾಕ್ರೋಚ್ ಪಾರ್ಟಿಯ ಧರಣಿ ಮುಗಿದು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಫ್ರೀ ಆದ ಮೇಲೆ ಮತ್ತೆ ಒಂದು ರೌಂಡ್ ಕುತ್ಕೊಂಡು DCM ಹುದ್ದೆ ಸೃಷ್ಟಿ ಮಾಡಬೇಕಾ ಬೇಡವಾ ಅನ್ನುವ ಚರ್ಚೆಗಳು ನಡೆಯುತ್ತದಂತೆ. ಅಂದರೆ 100ಕ್ಕೆ 70% DCM ಹುದ್ದೆ ಸೃಷ್ಟಿ ಮಾಡಲೇಬೇಕು ಅನ್ನುವ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಂದು ನಿಂತಿದೆಯಂತೆ. ಅಂದ್ರೆ ನೋಡಿ, ಸಿದ್ದರಾಮಯ್ಯನವರು ಒಂದೊಂದಾಗೆ ತನ್ನ ಒಳಗಿರುವ ಅಸ್ತ್ರಗಳನ್ನ ಈಗ DK ಶಿವಕುಮಾರ್ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಹೌದು ವೀಕ್ಷಕರೇ, ಯಾಕೆಂದ್ರೆ ಸಿದ್ದರಾಮಯ್ಯನವರು ಎಷ್ಟು ಸುಲಭವಾಗಿ ತನ್ನ ಮುಖ್ಯಮಂತ್ರಿ ಸೀಟನ್ನು ಬಿಟ್ಟು ಕೊಟ್ಟರೋ DK ಶಿವಕುಮಾರ್ ಅವರಿಗೆ ಅಧಿಕಾರ ನಡೆಸಲು ಅಷ್ಟೇ ಕಷ್ಟ ಕೊಡುತ್ತಾರೆ. ಯಾಕಪ್ಪ ಅಂದ್ರೆ ನೋಡಿ, DK ಶಿವಕುಮಾರ್ ಮತ್ತೆ ಬಾಲಕೃಷ್ಣ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದರ ಪರವಾಗಿ ಒಂದೇ ಒಂದು ಮಾತನ್ನು ಸಹ ಸಿದ್ದರಾಮಯ್ಯನವರು ಆಡಿಲ್ಲ. ಎಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯರ ಮಧ್ಯದಲ್ಲಿ ಇನ್ನೂ ಸರಿ ಇಲ್ಲ ಅಂತ. ವೀಕ್ಷಕರೇ, ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮೇಲೆ ಒಂದೊಂದೇ ಅಸ್ತ್ರನ ಪ್ರಯೋಗ ಮಾಡ್ತಿದ್ದಾರೆ. ಅದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? DK ಶಿವಕುಮಾರ್ ಸರ್ಕಾರ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.